ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಿಂದ ಕಲಿಯುವಲ್ಲಿ ನಿಮ್ಮ ನಿರಂತರ ಆಸಕ್ತಿಗಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲು ನಾನು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತೇನೆ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಿಗೆ ಬರುತ್ತೇವೆ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಹೃದಯಗಳಿಂದ ಎಲ್ಲ ಭಯವನ್ನು ದೂರ ಮಾಡಿ ನಿನ್ನ ವಾಕ್ಯದ ಮೂಲಕ ನಂಬಿಕೆ, ಧೈರ್ಯ ಮತ್ತು ಸಮಾಧಾನವನ್ನು ನಮ್ಮಲ್ಲಿ ತುಂಬು. ಪವಿತ್ರಾತ್ಮನೇ, ನಮ್ಮ ಮನಸ್ಸನ್ನು ತೆರೆದು ವಾಕ್ಯದ ಸತ್ಯಗಳನ್ನು ಗ್ರಹಿಸುವಂತೆ ನಮಗೆ ಸಹಾಯ ಮಾಡು. ಈ ಸಂದೇಶವು ನಮ್ಮ ಜೀವನಗಳನ್ನು ಬದಲಿಸಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂತಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ದೇವರ ವಾಕ್ಯದ ಅಧ್ಯಯನಕ್ಕಾಗಿ ನಾವು ಆರಿಸಿಕೊಂಡಿರುವ ವಿಷಯವೇನೆಂದರೆ ಭಯಪಡಬೇಡ. ಯೆಶಾಯನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಬೈಬಲ್ನಲ್ಲಿ 2 ರೀತಿಯ ಭಯವನ್ನು ನೋಡ್ತೇವೆ. ಒಂದು, ನಮ್ಮ ಆಶೀರ್ವಾದಕ್ಕೆ ಕಾರಣವಾಗುವ ಸರ್ವಶಕ್ತ ದೇವರಿಗೆ ವಿಧೇಯತೆಯನ್ನು ಸೂಚಿಸುವ ಭಯ. ಇನ್ನೊಂದು, ನಮ್ಮನ್ನು ಹತಾಶೆ ಹಾಗೂ ಆತಂಕಪಡಿಸುವ ಭಯ. 2ನೆಯ ರೀತಿಯ ಭಯವು ಒಂಟಿತನ, ಅಪರಾಧಿ ಪ್ರಜ್ಞೆ, ಅನಿಶ್ಚಿತತೆ, ಅಪನಂಬಿಕೆ, ಆತ್ಮವಿಶ್ವಾಸದ ಕೊರತೆ ಮತ್ತು ನಾಚಿಕೆ ಎಂಬ ಭಾವನೆಗಳನ್ನು ಸೂಚಿಸುವಂಥದ್ದಾಗಿದೆ. ಭಯ ಎನ್ನುವುದು ಬೈಬಲ್ನಲ್ಲಿ ಮೊದಲ ಬಾರಿಗೆ ದಾಖಲಾಗಿದ್ದು ಏದೇನ್ ತೋಟದಲ್ಲಿ. ಮನುಷ್ಯನು ದೇವರಿಗೆ ಅವಿಧೇಯನಾದ ಅಪರಾಧದಿಂದಾಗಿ ಪಾಪ ಮಾಡಿದಾಗ ಅವನು ದೇವರನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಆದಾಮ ಹಾಗೂ ಅವರು ಯಾವಾಗ ನಿಷೇಧಿತ ಹಣ್ಣನ್ನು ತಿಂದು ಅವರ ಕಣ್ಣುಗಳು ತೆರೆಯಲ್ಪಟ್ಟು ತಾವು ಬೆತ್ತಲಾಗಿದ್ದೇವೆಂದು ಅರಿತರೋ ಆಗಲೇ ದೇವರ ಕೃಪೆಯಿಂದ ಬಿದ್ದಿದ್ದಾರೆಂದು ಅವರು ತಿಳಿದರು. ದೇವರೊಂದಿಗಿನ ಅವರ ಅನ್ಯೋನ್ಯತೆಯ ಸಮಯದಲ್ಲಿ ಹಿಂದೆಂದೂ ಅನುಭವಿಸದ ಈ ತಿಳುವಳಿಕೆಯು ಅವರಿಗೆ ಹೊಸದಾಗಿತ್ತು. ಆದಾಮನು ತಾನು ಬೆತ್ತಲಾಗಿರುವುದರಿಂದ ತನ್ನನ್ನು ಮರೆಮಾಡಿಕೊಂಡಿದ್ದೇನೆ ಎಂದು ದೇವರಿಗೆ ಹೇಳಿದನು. ದೇವರು ಅವರ ಬೆತ್ತಲೆತನವನ್ನು ಮುಚ್ಚುವ ಮೂಲಕ ಅವರ ನಾಚಿಕೆಯನ್ನು ಹೋಗಲಾಡಿಸಿದನು. ಆದರೆ ಏದೇನ್ ತೋಟದಿಂದ ಹಾಗೂ ದೇವರ ಅನ್ಯೋನ್ಯತೆಯಿಂದ ದೂರವಾದ ನಂತರ ಮನುಷ್ಯನು ಭಯದಲ್ಲಿ ಬದುಕುವುದನ್ನು ಮುಂದುವರಿಸಿದನು. ದೇವರು ಮೊದಲ ಬಾರಿ ಅಬ್ರಹಾಮನನ್ನು ಭೇಟಿ ಮಾಡಿ ಅವನಿಗೆ ಭಯಪಡಬೇಡ ಎಂದು ಹೇಳಿದನು. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿಕೊಂಡಂತೆ, ಇವುಗಳಾದ ಮೇಲೆ ಕರ್ತನ ವಾಕ್ಯವು ಅಬ್ರಾಮನಿಗೆ ದರ್ಶನದಲ್ಲಿ ಬಂದು, ಅಬ್ರಾಮನೇ, ಭಯಪಡಬೇಡ, ನಾನೇ ನಿನ್ನ ಗುರಾಣಿಯೂ ನಿನ್ನ ಅತ್ಯಧಿಕವಾದ ಬಹುಮಾನವೂ ಆಗಿದ್ದೇನೆ ಎಂದು ಹೇಳಿದನು. ದೇವರು ಯಾವ ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿ ಏದೇನ್ ತೋಟದಲ್ಲಿ ಅವನನ್ನು ಇರಿಸಿ ಅಭಿವೃದ್ಧಿಯಾಗಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಅಂದನೋ, ಅದೇ ಮನುಷ್ಯನು ಈಗ ಅಪರಿಚಿತವಾದ ಭಯಗಳಿಗೆ ಒಳಗಾಗಿದ್ದನು. ಆದರೆ ದೇವರು ತನ್ನ ಕರುಣೆ ಮತ್ತು ರಕ್ಷಣೆಯ ಭರವಸೆಯನ್ನು ನೀಡಲು ಕಾಲಕಾಲಕ್ಕೆ ಮನುಷ್ಯರ ಸಂಪರ್ಕದಲ್ಲಿ ಇದ್ದನು. ತನ್ನ ಜನರು ಭಯಪಡದೆ ಧೈರ್ಯ ಮತ್ತು ಬಲಕ್ಕಾಗಿ ತನ್ನ ಕಡೆಗೆ ತಿರುಗುವಂತೆ ಆತನು ಪ್ರೋತ್ಸಾಹಿಸಿದನು. ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂದು ಸ್ವೀಕರಿಸಿದ ನಂತರ ಯೋಹಾನ 14:27 ನಾವು ನೋಡುವಂತೆ ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ: ನಾನು ನಿಮಗೆ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಇಲ್ಲವೇ ಅಂಜದಿರಲಿ. ಯೇಸು ಹೀಗೆ ಹೇಳಿದ್ದೇಕೆಂದರೆ, ಮಾನವರ ಜೀವನವು ಅನೇಕ ಹೆದರಿಕೆ ಅಥವಾ ಭಯಗಳಿಂದ ತುಂಬಿವೆ. ಅನಿಶ್ಚಿತ ಭವಿಷ್ಯದ ಕುರಿತು ಭಯ, ಕೊರತೆಗಳ ಕುರಿತು ಭಯ, ಸಂಕಟಗಳನ್ನು ಎದುರಿಸಲು ಭಯ, ಒಂಟಿತನದ ಕುರಿತು ಭಯ, ತೀರ್ಪಿಗೆ ಗುರಿಯಾಗುವ ಭಯ, ತಿರಸ್ಕರಿಸಲ್ಪಡುವ ಭಯ, ಸೋಲಿನ ಭಯ, ಶತ್ರುಗಳ ಭಯ, ಸೈತಾನನ ಕುರಿತು ಭಯ ಮತ್ತು ಮರಣದ ಕುರಿತು ಕೂಡ ಭಯ. ನಾವು ಈ ಭಯಗಳನ್ನು ನಮ್ಮ ಜೀವನದಲ್ಲಿ ಆಳಲು ಬಿಟ್ಟರೆ ದೇವರು ನಮಗೆ ಆಶೀರ್ವದಿಸಿ ಕೊಟ್ಟಿರುವ ಶಾಂತಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಅನೇಕ ಬಾರಿ ದೇವರ ವಾಕ್ಯವನ್ನು ತಿಳಿದಿದ್ದರೂ ವಿಶ್ವಾಸಿಗಳಾದ ನಾವು ಸವಾಲುಗಳನ್ನು ಹಾಗೂ ಅನಿಶ್ಚಿತ ಸಮಯಗಳನ್ನು ಎದುರಿಸುವಾಗ ಭಯಪಡುತ್ತೇವೆ. ದೇವರು ಮಾತ್ರ ನಮ್ಮ ಎಲ್ಲ ಭಯಗಳನ್ನು ಆತನ ವಾಕ್ಯದ ಮೂಲಕ ನಿವಾರಿಸಲು ಶಕ್ತನಾಗಿದ್ದಾನೆ. ನಾವು ಮೊದಲನೇ ಅಂಶವನ್ನು ನೋಡುವುದಾದರೆ
ಮಾನವರ ಅನಿಶ್ಚಿತ ಭವಿಷ್ಯದ ಕುರಿತು ಇರುವ ಭಯ. ಮಾನವರು ಯಾವಾಗಲೂ ವಿವಿಧ ಮಾಧ್ಯಮಗಳ ಮೂಲಕ ಭವಿಷ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಭವಿಷ್ಯವು ನಮಗೆ ಹಾಗೂ ಜಗತ್ತಿಗೆ ಏನನ್ನು ಕಾದಿರಿಸಿದೆ ಎಂದು ನಮಗೆ ತಿಳಿದರೆ ಮುಂದಿನ ಘಟನೆಗಳನ್ನು ನಿಯಂತ್ರಿಸಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಲು ಸಾಧ್ಯವಾಗುತ್ತದೆ ಎಂದು ಅವರು ನಂಬುತ್ತಾರೆ. ಆದರೆ ಈ ಭವಿಷ್ಯವನ್ನು ತಿಳಿಯುವ ಆತುರ ಜನರನ್ನು ಶಾಂತಿ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಈ ಹಾದಿಯಲ್ಲಿ ಅನೇಕರು ಮೂರ್ಖ ಭವಿಷ್ಯವಾಣಿಗಳ, ಕರಾಳ ಮೂಲಗಳ ಹಾಗೂ ಸುಳ್ಳು ಪ್ರವಾದನೆಗಳತ್ತ ಉತ್ತರಗಳನ್ನು ಹುಡುಕುತ್ತಾರೆ. ಜನರು ತಮ್ಮ ಭವಿಷ್ಯಕ್ಕಾಗಿ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಕಂಡುಹಿಡಿಯಲು ಸಾಕಷ್ಟು ಹಣವನ್ನು ಖರ್ಚು ಮಾಡುವುದಲ್ಲದೆ ಅನೇಕ ಪುಸ್ತಕಗಳನ್ನು ಓದುತ್ತಾ ಕೆಲವರು ಬಹಳ ದೂರ ಪ್ರಯಾಣ ಮಾಡುತ್ತಾರೆ. ಭವಿಷ್ಯವನ್ನು ಧೈರ್ಯವಾಗಿ ಎದುರಿಸುವಲ್ಲಿ ವಿಶ್ವಾಸಿಗಳಿಗೆ ದೇವರು ಬೈಬಲ್ನಲ್ಲಿ ಅನೇಕ ಪ್ರೋತ್ಸಾಹಿಸುವಂಥ ನಿದರ್ಶನಗಳನ್ನು ಕೊಟ್ಟಿದ್ದಾನೆ. 1 ಸಮುವೇಲ 28ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವಂತೆ, ಅರಸನಾದ ಸೌಲನು ಫಿಲಿಸ್ಟಿಯರ ಬೃಹತ್ ಸೈನ್ಯವನ್ನು ನೋಡಿದಾಗ ತನ್ನ ಹೃದಯ ಬಹಳ ಹೆದರಿತು ಮತ್ತು ವಿಶ್ರಾಂತಿ ಕೆಟ್ಟಿತು ಎಂಬುದಾಗಿ 5ನೇ ಮತ್ತು 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರ ಅಭಿಷಕ್ತನಾದರೂ ಅವನ ಅವಿಧೇಯತೆಯಿಂದಾಗಿ ಶತ್ರುಗಳಿಗೆ ಅವನು ಭಯಪಡುವಂತಾಯಿತು. ದೇವರು ಅವನ ಪರವಾಗಿಲ್ಲದ ಕಾರಣ ಮತ್ತು ಯುದ್ಧದ ಫಲಿತಾಂಶದ ಬಗ್ಗೆ ಅವನಿಗೆ ಖಚಿತವಿಲ್ಲದ ಕಾರಣ ಪ್ರವಾದಿ ಸಮುವೇಲನನ್ನು ಸತ್ತವರೊಳಗಿಂದ ಮರಳಿ ಕರೆತಂದು ಅವನ ಮಾರ್ಗದರ್ಶನವನ್ನು ಕೇಳಬಹುದೆಂದು ಯಕ್ಷಿಣಿಯ ಸಹಾಯವನ್ನು ಅವನು ಕೋರಿದನು ಎಂಬುದಾಗಿ ನಾವು 8ನೇ ವಚನದಲ್ಲಿ ನೋಡುತ್ತೇವೆ. ಹೀಗೆ ಸೌಲನಿಂದ ಎಬ್ಬಿಸಲ್ಪಟ್ಟ ಸಮುವೇಲನು, ನೀನು ನನ್ನನ್ನು ಏರಿ ಬರಮಾಡಿ ಯಾಕೆ ವಿಶ್ರಾಂತಿಯನ್ನು ಕೆಡಿಸಿದಿ ಎಂದು ಖಂಡಿಸಿದ್ದನ್ನು ನಾವು ದೇವರ ವಾಕ್ಯದಲ್ಲಿ 15ನೇ ವಚನದಲ್ಲಿ ನೋಡುತ್ತೇವೆ. ದೇವರು ಅವನನ್ನು ತೊರೆದಿದ್ದಾನೆಂದು ಸೌಲನು ಒಪ್ಪಿಕೊಂಡವನಾಗಿದ್ದು ಈಗ ಏನು ಮಾಡಬೇಕೆಂದು ಸಮುವೇಲನಿಂದ ವಿಚಾರಿಸುತ್ತಾನೆ. ಸೌಲನ ಅವಿಧೇಯತೆಯಿಂದಾಗಿ ಕರ್ತನು ಅವನನ್ನು ಹಾಗೂ ಅವನ ರಾಜ್ಯವನ್ನು ಶತ್ರುಗಳಿಗೆ ಒಪ್ಪಿಸುತ್ತಾನೆ ಎಂದು ಸಮುವೇಲನು ಅವನಿಗೆ ತಿಳಿಸಿದನು. ಭವಿಷ್ಯದ ಫಲಿತಾಂಶವನ್ನು ತಿಳಿಯದ ಒತ್ತಡವು ನಮ್ಮನ್ನು ಮೂರ್ಖತನದ ಅನ್ವೇಷಣೆಗಳಿಗೆ ಕರೆದೊಯ್ಯಬಹುದು ಎಂದು ನಾವು ಇದರಿಂದ ಕಲಿಯುತ್ತೇವೆ. ಇಲ್ಲಿ ಸೌಲನು ಭವಿಷ್ಯದ ಬಗ್ಗೆ ತಿಳಿದುಕೊಂಡರೂ ಅವನ ಸೋಲು ಖಚಿತವಾದ್ದರಿಂದ ಅದು ಅವನಿಗೆ ಯಾವುದೇ ಸಾಂತ್ವನವನ್ನು ನೀಡಲಿಲ್ಲ. ಆಗ ಸೌಲನು ನೆಲದ ಮೇಲೆ ಬೋರ್ಲು ಬಿದ್ದು ಸಮುವೇಲನ ಮಾತುಗಳಿಗೋಸ್ಕರ ಬಹಳವಾಗಿ ಭಯಪಟ್ಟನು. ಆ ದಿನವೆಲ್ಲ ಏನೂ ಉಣ್ಣದೇ ಇದ್ದುದರಿಂದ ಅವನೊಳಗೆ ಶಕ್ತಿ ಇಲ್ಲದೆ ಹೋಯಿತು ಎಂದು 20ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇದೇ 1 ಸಮುವೇಲ 30ನೇ ಅಧ್ಯಾಯದಲ್ಲಿ ನಾವು ಒಂದು ತದ್ವಿರುದ್ಧವಾದ ನಿದರ್ಶನವನ್ನು ನೋಡುತ್ತೇವೆ. ದಾವಿದನು ಮತ್ತು ಅವನ ಜನರು ಚಿಕ್ಲೆಗೆಗೆ ಹಿಂದಿರುಗಿದಾಗ ಪಟ್ಟಣವು ಸುಟ್ಟು ಹಾಕಲ್ಪಟ್ಟು ಅವರ ಹೆಂಡತಿಯರು, ಕುಮಾರರು, ಕುಮಾರ್ತೆಯರು ಸೆರೆಯಾಗಿ ಒಯ್ಯಲ್ಪಟ್ಟಿದ್ದನ್ನು ತಿಳಿದರು. ಅವರು ಮನೋವ್ಯಥೆ ಪಟ್ಟರು ಎಂಬುದಾಗಿ ನಾವು 6ನೇ ವಚನದಲ್ಲಿ ನೋಡ್ತೇವೆ. ಅದು ಅಷ್ಟೇ ಅಲ್ಲದೆ ಅಳುವುದಕ್ಕೆ ತಮ್ಮಲ್ಲಿ ಶಕ್ತಿ ಇಲ್ಲದೆ ಹೋಗುವವರೆಗೂ ತಮ್ಮ ಶಬ್ದವನ್ನೆತ್ತಿ ಅತ್ತರು ಎಂದು 4ನೇ ವಚನದಲ್ಲಿ ನಾವು ನೋಡ್ತೇವೆ. ದಾವಿದನು ಇಲ್ಲಿ ದೇವರೊಂದಿಗೆ ಸರಿಯಾದದ್ದನ್ನು ಮಾಡಿದನು. ದಾವಿದನು ಕರ್ತನಾದ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಅವನೊಂದಿಗೆ ಕೇವಲ 600 ವ್ಯಥೆಯಲ್ಲಿದ್ದ ಜನರು ಇದ್ದುದರಿಂದ ಅವನು ಈಗ ಏನು ಮಾಡಬೇಕು ಮತ್ತು ಅದರ ಫಲಿತಾಂಶ ಏನಾಗಬಹುದು ಎಂಬುದರ ನಿಶ್ಚಯತ್ವ ಅವನಿಗೆ ಇರಲಿಲ್ಲ. ಹೀಗಿರುವಾಗ ದಾವಿದನು ತೆಗೆದುಕೊಂಡ ಸರಿಯಾದ ತೀರ್ಮಾನವೇನೆಂದರೆ, ಅವನು ಯಾಜಕನಾದ ಎಬ್ಯಾತಾರನ ಮೂಲಕ ಎಫೋದನ್ನು ತರಿಸಿಕೊಂಡು ಕರ್ತನಲ್ಲಿ ಪ್ರಾರ್ಥಿಸಿದ, ನಾನು ಈ ದಂಡಿನ ಹಿಂದೆ ಬೆನ್ನಟ್ಟಲೋ, ನಾನು ಅವರನ್ನು ಹಿಂದಟ್ಟಬಹುದೋ ಎಂದು ಕೇಳಿದನು. ಅದಕ್ಕೆ ಕರ್ತನು, ನೀನು ಹಿಂದಟ್ಟು, ನಿಶ್ಚಯವಾಗಿ ನೀನು ಅವರನ್ನು ಹಿಂದಟ್ಟಿ ಎಲ್ಲರನ್ನೂ ಬಿಡಿಸಿಕೊಳ್ಳುವಿ ಎಂದನು. 56ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ನಾನು ಭಯಪಡುವ ಸಮಯದಲ್ಲಿ ನಿನ್ನಲ್ಲಿ ಭರವಸವಿಡುವೆನು ಎಂದು ದಾವೀದನು ಹೇಳುವುದರಲ್ಲಿ ಕರ್ತನ ಮೇಲಿನ ನಂಬಿಕೆಯನ್ನು ಸ್ಪಷ್ಟಪಡಿಸಿದ್ದಾನೆ. ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ತನ್ನ ಆಳ್ವಿಕೆಯನ್ನು ಒಪ್ಪಿಸುತ್ತಿದ್ದಾಗ ಹೀಗೆ ಹೇಳಿದನು, ನೀನು ಬಲಗೊಂಡು ದೃಢಪಟ್ಟು ಮಾಡು, ಭಯಪಡಬೇಡ, ಹೆದರಬೇಡ, ಯಾಕಂದರೆ ನನ್ನ ದೇವರಾಗಿರುವ ಕರ್ತನಾದ ದೇವರು ನಿನ್ನ ಸಂಗಡ ಇರುವನು. ಕರ್ತನ ಮನೆಯ ಸೇವೆಯ ಕಾರ್ಯವನ್ನೆಲ್ಲ ನೀನು ತೀರಿಸುವವರೆಗೂ ಆತನು ನಿನ್ನನ್ನು ವಿಸರ್ಜಿಸುವುದಿಲ್ಲ, ಕೈ ಬಿಡುವುದಿಲ್ಲ. 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 20ನೇ ವಚನದಲ್ಲಿ.
ಜೀವನ ಉದ್ದಕ್ಕೂ ದಾವೀದನು ತನ್ನ ದೇವರ ಮಾರ್ಗದರ್ಶನವನ್ನು ನಂಬಿ ಬದುಕಿದನು. ತನ್ನ ಮಗನನ್ನು ಅದೇ ರೀತಿ ಮಾಡಲು ಪ್ರೋತ್ಸಾಹಿಸಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಭವಿಷ್ಯತ್ತಿನ ಬಗ್ಗೆ ದೇವರು ಏನನ್ನು ಬಹಿರಂಗಪಡಿಸಲು ಇಚ್ಛಿಸಿದ್ದಾನೋ ಅಷ್ಟನ್ನೇ ನಮಗೆ ತಿಳಿಸಿದ್ದಾನೆ. ಆತನ ವಾಗ್ದಾನಗಳ ಆಧಾರದ ಮೇಲೆ ನಾವು ಯಾವುದೇ ಸಂದೇಹವಿಲ್ಲದೆ ಆತನಲ್ಲಿ ನಂಬಿಕೆ ಇಡಬೇಕೆಂದು ಆತನು ಬಯಸುತ್ತಾನೆ. ದೇವರು ಅಬ್ರಾಮನನ್ನು ಸಂಧಿಸಿ ಅವನೊಂದಿಗೆ ತನ್ನ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಂಡನು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ತನ್ನ ದೇಶ, ತನ್ನ ಬಂಧುಗಳು ಮತ್ತು ತನ್ನ ತಂದೆಯ ಮನೆಯನ್ನು ಬಿಟ್ಟು ಏನೂ ತಿಳಿಯದ ಆ ವಾಗ್ದಾನ ಮಾಡಿದ ಸ್ಥಳಕ್ಕೆ ಹೋದದ್ದು ನಂಬಿಕೆಯ ದೊಡ್ಡ ಹೆಜ್ಜೆಯಾಗಿತ್ತು. ಅವನು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ, ಬೇಡಿಕೆಗಳನ್ನೂ ಮಾಡಲಿಲ್ಲ ಅಥವಾ ಸ್ಪಷ್ಟೀಕರಣಗಳನ್ನು ದೇವರಿಂದ ಬಯಸಲಿಲ್ಲ. ದೇವರು ಅಬ್ರಹಾಮನಿಗೆ ತನ್ನ ವಾಗ್ದಾನವನ್ನು ನೆನಪಿಸುವ ಮೂಲಕ ಹಾಗೂ ಆಗಾಗ ಭಯಪಡಬೇಡ ಎಂದು ಹೇಳುವ ಮೂಲಕ ಅವನ ಪ್ರಯಾಣದ ಉದ್ದಕ್ಕೂ ಅನೇಕ ಬಾರಿ ಪ್ರೋತ್ಸಾಹಿಸಿದನು. ಅಬ್ರಹಾಮನನ್ನು ಒಂದು ದೊಡ್ಡ ಜನಾಂಗವಾಗಿ ಮಾಡುವ ವಾಗ್ದಾನದೊಂದಿಗೆ ಕರೆಯಲಾಗಿದ್ದರೂ ಅವನಿಗೆ 100 ವರ್ಷ ವಯಸ್ಸಾಗುವವರೆಗೂ ಯಾವ ಮಕ್ಕಳು ಇರಲಿಲ್ಲ. ದೇವರ ವಾಗ್ದಾನದ ಆಧಾರದ ಮೇಲೆ ಅಬ್ರಹಾಮನು ತನ್ನ ಭವಿಷ್ಯದ ಬಗ್ಗೆ ಖಚಿತವಾಗಿದ್ದನು. ದೇವರು ತನ್ನ ಏಕೈಕ ಪುತ್ರನನ್ನು ಬಲಿ ಕೊಡುವಂತೆ ಕೇಳಿಕೊಂಡಾಗ ಕೂಡ ಅವನು ತನ್ನ ಭವಿಷ್ಯಕ್ಕಾಗಿ ದೇವರ ಯೋಜನೆಯ ಬಗ್ಗೆ ದೃಢವಾಗಿದ್ದನು. ನಮ್ಮ ಭವಿಷ್ಯಕ್ಕಾಗಿ ಚಿಂತಿಸದೆ ದೇವರಲ್ಲಿ ನಂಬಿಕೆ ಇಡಲು ಇದು ವಿಶ್ವಾಸಿಗಳಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ ವಿಷಯ ಸ್ಪಷ್ಟವಾಗಿ ತಿಳಿದಿರೋಣ. ಭವಿಷ್ಯವು ನಮಗೆ ಮಾತ್ರ ಮರೆಯಾಗಿದೆ, ಆದರೆ ನಮ್ಮ ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಯೆಶಾಯ 46ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುವಂತೆ, ಆರಂಭದಲ್ಲಿಯೇ ಅಂತ್ಯವನ್ನು ಪೂರ್ವಕಾಲದಿಂದ ಇನ್ನೂ ನಡೆಯದ ಸಂಗತಿಗಳನ್ನು ಪ್ರಕಟಿಸಿದ್ದಾನೆ. ನನ್ನ ಆಲೋಚನೆಯು ನಿಲ್ಲುವುದೆಂದು ನಾನು ಮೆಚ್ಚಿದ್ದನ್ನೆಲ್ಲ ಮಾಡುವೆನೆಂದು ಅರುಹಿದ್ದೇನೆ. ಒಬ್ಬ ಗೀತ ರಚನೆಗಾರರು ಸುಂದರವಾಗಿ ಹೀಗೆ ಬರೆದಿದ್ದಾರೆ: ಆತನು ಜೀವಿಸುವ ದೇವರಾಗಿರುವುದರಿಂದ ನಾನು ನಾಳೆಯನ್ನು ಎದುರಿಸಬಲ್ಲೆ. ಎಲ್ಲ ಭಯವೂ ಹೋಗಿದೆ, ಏಕೆಂದರೆ ಆತನು ನನ್ನ ಭವಿಷ್ಯವನ್ನು ಭದ್ರಪಡಿಸಿದ್ದಾನೆಂದು ನಾನು ಬಲ್ಲೆನು ಮತ್ತು ನನ್ನ ಜೀವನವು ಬದುಕಲು ಯೋಗ್ಯವಾಗಿದೆ. ಈ ಅಧ್ಯಯನಕ್ಕೆ ಸಹಾಯವಾಗುವಂತೆ ಕೆಲವು ವಚನಗಳನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ಯೆಶಾಯನ ಪುಸ್ತಕ 46ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ: ನಿಮ್ಮ ಮುಪ್ಪಿನ ಪ್ರಾಯದವರೆಗೆ ನಾನೇ ಆಧಾರ, ನರೆಗೂದಲು ಬಂದಾಗಲೂ ನಾನು ನಿಮ್ಮನ್ನು ಹೊರುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಅಂತೂ ನಾನು ನಿಮ್ಮನ್ನು ಹೊತ್ತು ಬಿಡುಗಡೆ ಮಾಡುವೆನು. ಯೆಶಾಯನ ಪುಸ್ತಕ 42ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ನೋಡ್ತೇವೆ: ಕುರುಡರನ್ನು ಅವರು ತಿಳಿಯದ ಮಾರ್ಗದಲ್ಲಿ ಬರಮಾಡುವೆನು, ಅವರನ್ನು ತಿಳಿಯದ ಹಾದಿಗಳಲ್ಲಿ ನಡೆಸುವೆನು. ಕತ್ತಲೆಯನ್ನು ಅವರ ಮುಂದೆ ಬೆಳಕಾಗಿಯೂ ಸೊಟ್ಟಾದವುಗಳನ್ನು ನೆಟ್ಟಗಾಗಿಯೂ ಮಾಡುವೆನು. ಇವುಗಳನ್ನು ನಾನು ಅವರಿಗೋಸ್ಕರ ಮಾಡುವೆನು, ನಾನು ಅವರನ್ನು ಕೈಬಿಡುವುದಿಲ್ಲ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ: ನಾನು ನಿಮ್ಮನ್ನು ಕುರಿತು ಮಾಡುವ ಆಲೋಚನೆಗಳನ್ನು ಬಲ್ಲೆನೆಂದು ಕರ್ತನು ಅನ್ನುತ್ತಾನೆ. ಅವು ಕೇಡಿಗಲ್ಲ, ಸಮಾಧಾನಕ್ಕಿರುವ ಆಲೋಚನೆಗಳು, ನೀವು ನಿರೀಕ್ಷಿಸಿದ್ದ ಸ್ಥಿತಿಯನ್ನು ಕೊಡುವವುಗಳೇ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 26ರಿಂದ 32ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ: ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದೂ ಇಲ್ಲ, ಇಲ್ಲವೇ ಕಣಜದಲ್ಲಿ ಕೂಡಿಸಿಟ್ಟುಕೊಳ್ಳುವುದೂ ಇಲ್ಲ. ಆದರೂ ಪರಲೋಕದ ನಿಮ್ಮ ತಂದೆಯು ಅವುಗಳನ್ನು ಪೋಷಿಸುತ್ತಾನೆ. ಅವುಗಳಿಗಿಂತ ನೀವು ಎಷ್ಟೋ ಶ್ರೇಷ್ಠರಾದವರಲ್ಲವೇ? ನಿಮ್ಮಲ್ಲಿ ಯಾವನಾದರೂ ಚಿಂತೆ ಮಾಡಿ ತನ್ನ ನೀಳವನ್ನು 1 ಮೊಳ ಉದ್ದ ಬೆಳೆಸಿಕೊಳ್ಳಲು ಸಾಧ್ಯವಾದೀತೆ? ಉಡುಪಿಗಾಗಿ ನೀವು ಯಾಕೆ ಚಿಂತೆ ಮಾಡುತ್ತೀರಿ? ಹೊಲದಲ್ಲಿ ತಾವರೆಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಗಮನಿಸಿರಿ. ಅವು ಕಷ್ಟಪಡುವುದಿಲ್ಲ ಮತ್ತು ನೂಲುವುದೂ ಇಲ್ಲ. ಆದರೂ ನಾನು ನಿಮಗೆ ಹೇಳುವುದೇನೆಂದರೆ, ಸೊಲೊಮೋನನು ಸಹ ತನ್ನ ಎಲ್ಲ ವೈಭವದಲ್ಲಿಯೂ ಇವುಗಳಲ್ಲಿ ಒಂದರಂತೆಯಾದರೂ ಧರಿಸಿರಲಿಲ್ಲ. ಆದುದರಿಂದ ಈ ಹೊತ್ತು ಇದ್ದು ನಾಳೆ ಒಲೆಗೆ ಹಾಕಲ್ಪಡುವ ಹೊಲದ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ, ಓ ಅಲ್ಪ ವಿಶ್ವಾಸಿಗಳೇ, ಆತನು ಇನ್ನೂ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸುವವನಲ್ಲವೇ? ಆದ ಕಾರಣ ನಾವು ಏನು ಊಟ ಮಾಡಬೇಕು,
ಇಲ್ಲವೇ ಏನು ಕುಡಿಯಬೇಕು, ಇಲ್ಲವೇ ಯಾವುದನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಚಿಂತೆ ಮಾಡಬೇಡಿರಿ. ಯಾಕಂದರೆ ಇವುಗಳಿಗಾಗಿ ಅನ್ಯ ಜನರು ತವಕಪಡುತ್ತಾರೆ. ಆದರೆ ಇವುಗಳು ನಿಮಗೆ ಅಗತ್ಯವಾಗಿವೆ ಎಂದು ಪರಲೋಕದ ನಿಮ್ಮ ತಂದೆಗೆ ತಿಳಿದಿದೆ.